ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹೋಮ್ ರೆಮಿಡೀಸ್ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ಈ ದಿನ ನಾವು ಕೊತ್ತಂಬರಿ ಕಾಳಿನ ಪಾನೀಯವನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಬೇಸಿಗೆ ಸಮಯದಲ್ಲಿ ಅಥವಾ ಯಾರಲ್ಲಿ ಪಿತ್ತದೋಷದ ಸಮಸ್ಯೆ ಜಾಸ್ತಿ ಇದೋ ಅಂಥವ್ರಿಗೆ ಮತ್ತು ಸಕ್ಕರೆ ಕಾಯಿಲೆ ಇರೋಂಥವ್ರಿಗೆ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಿ ಕಂಡುಬರುತ್ತೆ. ಆಗ ಕಣ್ಣುರಿಯೋದು, ಹುಳಿ ತೇಗು, ಎದೆ ಉರಿಯಂತಹ ಸಮಸ್ಯೆ ಮತ್ತು ಅಂಗೈ ಅಂಗಾಲು ಉರಿನೂ ಸಹ ಕಂಡುಬರುತ್ತೆ. ಅಂತಹ ಪಿತ್ತದೋಷದಿಂದ ಶರೀರದ ಉಷ್ಣತೆಯಿಂದ ಉಂಟಾಗುವಂತಹ ಹೊಟ್ಟೆ ಉರಿ, ಅಂಗೈ ಕೈಕಾಲು ಉರಿಗೆ ಅತ್ಯಂತ ಸುಲಭವಾಗಿ ನಾವು ಮನೆಯಲ್ಲೇ ಇರುವಂಥ ಧನಿಯಾ ಕಾಳನ್ನು ಉಪಯೋಗಿಸಿ ಒಂದು ಅತ್ಯಂತ ರುಚಿಕರವಾದ ಪಾನೀಯವನ್ನು ರೆಡಿ ಮಾಡ್ಕೋಬೋದು, ಬಳಸ್ಬೋದು ಮತ್ತು ಅದರಿಂದ ಉಷ್ಣತೆಯನ್ನು ನಿವಾರಿಸ್ಕೋಬೋದು. ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕೂಡ ನಿವಾರಿಸ್ಕೋಬೋದು. ಬನ್ನಿ ತಿಳ್ಕೊಳ್ಳೋಣ. ಈ ಕೊತ್ತಂಬರಿ ಕಾಳಿನ ಪಾನೀಯಕ್ಕೆ ಬೇಕಾಗೋ ಸಾಮಗ್ರಿಗಳು: ಕೊತ್ತಂಬರಿ ಕಾಳು, ಕಲ್ಲು ಸಕ್ಕರೆ ಹಾಗೂ ನೀರು. ಮೊದಲಿಗೆ ನಾವು ಶುದ್ಧವಾದ ಕೊತ್ತಂಬರಿ ಕಾಳುಗಳನ್ನು ತೆಗೆದುಕೊಂಡು ಒಂದು ಹಿಡಿಯಷ್ಟು ಕೊತ್ತಂಬರಿ ಕಾಳನ್ನು ನಾವು ಅದು ಮುಳುಗೋಷ್ಟು ನೀರಿನಲ್ಲಿ, ಅಂದರೆ ಸರಿಸುಮಾರು 1 ಲೋಟದಷ್ಟು ನೀರಿನಲ್ಲಿ ನೆನೆಸಬೇಕು. ಹೀಗೆ ರಾತ್ರಿ ಇಡೀ ನೆನೆಸಿದಂತಹ ಕೊತ್ತಂಬರಿ ಕಾಳಿನ ಬಟ್ಲು ನನ್ನ ಕೈಯಲ್ಲಿದೆ. ಮರುದಿನ ಬೆಳಗ್ಗೆ ಹೀಗೆ ರಾತ್ರಿಯೆಲ್ಲ ನೆನೆದಂತಹ ಈ ಕೊತ್ತಂಬರಿ ಕಾಳುಗಳನ್ನು ಕೈಯಿಂದಲೇ ನಾವು ಚೆನ್ನಾಗಿ ಹೊಸಕಿ ಹಾಕಬೇಕು. ಆಗ ಕೊತ್ತಂಬರಿ ಕಾಳುಗಳು 2 ಅಥವಾ 3 ಹೋಳುಗಳಾಗಿ ಬೇರ್ಪಡಬೇಕು. ಅಷ್ಟು ಚೆನ್ನಾಗಿ ನಾವು ನಮ್ಮ ಕೈಯಿಂದಲೇ ನೆನೆಸಿದಂತಹ ಬೌಲ್ನಲ್ಲಿ ನಾವು ಚೆನ್ನಾಗಿ ಅವುಗಳನ್ನು ಹೊಸಕಿ ಹಾಕೋಣ. ಈ ರೀತಿ ನಾವು ಯಥೇಚ್ಛವಾಗಿ ಮಸಾಲೆ ಪದಾರ್ಥವಾಗಿ ಬಳಸುವಂಥ ಈ ಕೊತ್ತಂಬರಿ ಕಾಳು ಅಥವಾ ಧನಿಯಾ ಅತ್ಯಂತ ಉತ್ತಮವಾದ ತಂಪಾದ ಗುಣವನ್ನು ಹೊಂದಿರುತ್ತೆ. ಅದನ್ನು ನಾವು ಈ ರೀತಿಯಾಗಿ ಬಳಸಿದಾಗ ಖಂಡಿತವಾಗಲೂ ಆ ತಂಪು ನಮ್ಮ ಶರೀರಕ್ಕೆ ಒದಗಿ ನಮ್ಮಲ್ಲಿರೋ ಉಷ್ಣತೆ ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ ಮತ್ತು ಇದರಿಂದ ಹೊಟ್ಟೆ ಉಬ್ಬರ ಕೂಡ ಕಡಿಮೆ ಆಗೋದ್ರಿಂದ ನಮ್ಮ ಜೀರ್ಣಕ್ರಿಯೆಯೂ ಸಹ ಉತ್ತಮವಾಗುತ್ತೆ. ಹಾಗಾಗಿ ಇದು ಅನೇಕ ರೀತಿಯ ಸಮಸ್ಯೆಗಳಲ್ಲಿ ನಮಗೆ ತುಂಬ ಉಪಯುಕ್ತ ಅನಿಸುತ್ತೆ ಈ ಹವೀಜ ಅಥವಾ ಕೊತ್ತಂಬರಿ ಕಾಳು ಅಥವಾ ಧನಿಯಾ. ಈಗ ನಾನು ಹೊಸಕೆ ಹಾಕಿದ್ದೇನೆ ಚೆನ್ನಾಗಿ. ಈ ರೀತಿ ರಾತ್ರಿ ಇಡೀ ನೆನೆದ ಬೆಳಗ್ಗೆ ಹೊಸಕೆ ಹಾಕಿದ ಈ ಧನಿಯಾ ಕಾಳಿನ ಈ ದ್ರವವನ್ನು ಒಂದು ಲೋಟಕ್ಕೆ ಸೋಸಿಕೊಳ್ಳೋಣ. ಹೀಗೆ ಸೋಸಿದಂತಹ ಈ ಕೊತ್ತಂಬರಿ ಕಾಳಿನ ರಸಕ್ಕೆ ರುಚಿಗೆ ತಕ್ಕಷ್ಟು, ಅಂದರೆ 1 ಲೋಟದಷ್ಟು ಪ್ರಮಾಣ ಧನಿಯಾ ಕಾಳಿನ ಪಾನೀಯ ಇದ್ದಾಗ ನಾವು 1 ಚಮಚದಷ್ಟು ಪ್ರಮಾಣ ಕಲ್ಲು ಸಕ್ಕರೆಯನ್ನು ಅದರಲ್ಲಿ ಹಾಕ್ಬೋದು ಮತ್ತು 1 ಚಮಚೆಯ ಸಹಾಯದಿಂದ ಅದನ್ನು ಆ ದ್ರಾವಣದಲ್ಲಿ ಚೆನ್ನಾಗಿ ನಾವು ಬೆರೆಸಬಹುದು. ಆಗ ಈ ಕಲ್ಲು ಸಕ್ಕರೆ ಹಾಕೋದ್ರಿಂದ ನಮಗೆ ರುಚಿನೂ ಕೂಡ ಹೆಚ್ಚಾಗುತ್ತೆ. ಈಗ ಈ ಕೊತ್ತಂಬರಿ ಕಾಳಿನ ಪಾನೀಯ ಅಥವಾ ಧಾನ್ಯ ಕಹಿಮ ಸಿದ್ಧವಾಗಿದೆ. ಇದನ್ನು ಬಳಸೋ ವಿಧಾನ ಕೂಡ ತಿಳ್ಕೊಳ್ಳೋಣ. ಅರ್ಧ ಲೋಟದಷ್ಟು ಈ ಧಾನ್ಯ ಕಹಿಮ ಅಥವಾ ಕೊತ್ತಂಬರಿ ಕಾಳಿನ ರಸವನ್ನು ದಿನಕ್ಕೆ 2 ಬಾರಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಬಂದರೆ 4-5 ದಿನಗಳಲ್ಲಿ ನಮ್ಮ ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ ಮತ್ತು ಕೈಕಾಲುಗಳಲ್ಲಿ, ಕಣ್ಣುಗಳಲ್ಲಿ ಕಂಡುಬರುವಂಥ ಉರಿಯು ಅತಿ ಪರಿಣಾಮಕಾರಿಯಾಗಿ ಕಡಿಮೆ ಆಗ್ತಾ ಬರುತ್ತೆ. ಹಾಗಾದರೆ ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಕೈಕಾಲು ಉರಿ ಇರೋವಂಥವ್ರು ಇದನ್ನು ತಯಾರಿಸಿ ಇದ್ರ ಪ್ರಯೋಜನ ಪಡಿತೀರಲ್ವ?